ಹಾಯ್ ಎಲ್ಲರಿಗೂ ನಮಸ್ತೆ. ಮಂಡೇ ಮಾರ್ನಿಂಗ್ ಇದು ಬ್ಲಾಗ್ ಮಾಡಿರೋದು ನಾನು. ಮಂಡೇ ನೋಡಿ ನಮ್ಮ 1 ತಿಂಗಳಾಯ್ತು ಇದು ಗೂಡು ಕಟ್ಟಿದ್ದು ಪಕ್ಷಿ ನಮ್ಮ ಮನೇಲಿ. 3 ಮರಿಗಳು ಮಾರಿದೆ ಅಂತ ಹೇಳಿ ಮೊನ್ನೆ ವಿಡಿಯೋದಲ್ಲಿ ಹೇಳಿದ್ನಲ್ಲ, ನೋಡಿ ದೊಡ್ಡದಾಗಿದೆ, ಹಾರೋದಕ್ಕೆ ಸ್ಟಾರ್ಟ್ ಮಾಡ್ತಿದ್ದಾವೆ. ಎಷ್ಟು ಕ್ಯೂಟ್ ಆಗಿದೆ. ಒಂದು ತಾಯಿ ಆದವರು ಮಕ್ಕಳಿಗೆ ಎಷ್ಟು ಪ್ರೀತಿ ಕೊಡ್ತಾರೆ, ತಾಯಿ ಆದವರು ಎಷ್ಟು ಕೇರ್ ಮಾಡ್ತಾರೆ. ಒಂದು ಪಕ್ಷಿಗಳಲ್ಲೂ ಆ ತಾಯಿ ಪ್ರೀತಿ ಇರುತ್ತೆ, ನಾವು ಅಂದ್ಕೊಳ್ತೀವಿ. ನನ್ನ ಮಕ್ಕಳಂತೂ ಇದನ್ನು ಮುಟ್ಟೋಕ್ಕೂ ಸಹ ಬಿಡ್ತಿರ್ಲಿಲ್ಲ, ಮತ್ತು ನೀರು ಹಾಕೋಕೆ ಬಿಡ್ತಿರ್ಲಿಲ್ಲ. ಒಂಚೂರು ಅದಕ್ಕೆ ನೋವಾಗಿದ್ದಂಗೆ ಸಾಕಿದ್ರು. ಅದು ಒಂದೊಂದು ಕಾಳನ್ನು ತೊಗೊಂಬಂದು ಡೈಲಿ ಅದು ಒಳಗಡೆ ಇಡ್ತಿತ್ತು. ನೋಡಿ ಯಾವ ಥರ ತುಂಬ ಕ್ಯೂಟಾಗಿದೆ. ತಾಯಿ ಪ್ರೀತಿನೇ ಅಷ್ಟೇ ಅಲ್ವಾ. ನೋಡಿ ತುಂಬ ಕ್ಯೂಟಾಗಿದೆ. ಒಂದು ಆಡ್ಕೊಂಬಂದು ಕೆಳಗಡೆ ಬಿಟ್ಟಿದೆ, ಅದನ್ನ ವಿಡಿಯೋ ಮಾಡಿದ್ದೀನಿ. ನನಗಂತೂ ಪ್ರಾಣಿ ಪಕ್ಷಿಗಳಂದರೆ ತುಂಬಾ ಇಷ್ಟ. ಮಂಡೇ ಮಾರ್ನಿಂಗ್ ಈ ರೀತಿ ದಿನ ಸ್ಟಾರ್ಟ್ ಆಯಿತು. ನೋಡಿ ಎಷ್ಟು ಕ್ಯೂಟಾಗಿದೆ. ಮತ್ತು ನಾನು ಮಾರ್ನಿಂಗ್ ಟಿಫನ್ಗೆ ಅಂತೇಳಿ ವೆಜಿಟೇಬಲ್ ಪಲಾವ್ ಮಾಡ್ತಾಯಿದ್ದೀನಿ. ನಾನು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ಕೊಡ್ತಾಯಿದ್ದೀನಿ. ನೋಡಿ ಸ್ಟವ್ ಆನ್ ಮಾಡ್ಕೊಂಡು ಕುಕ್ಕರ್ ಇಟ್ಕೊಂಡೆ, ಅದಕ್ಕೆ ಆಯಿಲ್ ಹಾಕ್ಕೊಂಡು ಮತ್ತು ಮಸಾಲೆ ಐಟಮ್ ಎಲ್ಲ ಹಾಕ್ಕೊಂಡೆ. ನಾನು ಸ್ವಲ್ಪನೇ ಹಾಕೋದು, ಯಾಕೆಂದರೆ ನಮ್ಮ ಮನೆಯಲ್ಲಿ ನಮ್ಮ ಹಸ್ಬೆಂಡ್ ಮಸಾಲೆ ಐಟಮ್ ಯಾವುದೂ ಊಟ ಮಾಡೋದಿಲ್ಲ ಅವ್ರು. ಯಾಕೆ ಅಂತಂದರೆ ಅವರು ನಾನ್ ವೆಜ್ ತಿನ್ನೋದಿಲ್ಲ, ಅವ್ರಿಗೆ ಮಸಾಲೆ ಅಂದ್ರೇ ಆಗೋದಿಲ್ಲ. ನಮ್ಮೆಲ್ಲರಿಗೂ ಇಷ್ಟ, ನನ್ನ ಮಕ್ಕಳಿಗೆ ನನಗೆ. ನೋಡಿ ನಾನು ಇಷ್ಟೆಲ್ಲ ಹಾಕಿದೆ. ಹಾಕ್ಬಿಟ್ಟು ಚಕ್ಕೆ ಲವಂಗ, ಪಲಾವ್ ಎಲೆ, ಕಸ್ತೂರಿ ಮೆಥಿ, ಸೋಂಪು ಕಾಳು, ಸ್ಟೋನ್ ಫ್ಲವರ್ ಅಂತೆ, ಮರಾಠಿ ಮಗು, ಇವೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಆನಂತರ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಂಡಿದ ನಂತರ ನಾನು ನೋಡಿ ತೋರಿಸ್ತಾಯಿದ್ದೀನಿ, ಹೋಮ್ ಮೇಡ್ ಅಂತೇಳಿ. ಇದು ಒಂದು ತುಂಬ ಚೆನ್ನಾಗಿರುತ್ತೆ. ಯಾವುದೇ ರೀತಿ ಪೇಸ್ಟ್ ಮನೇಲಿ ಯಾವ ರೀತಿ ಮಾಡ್ತೀವೋ ಅದೇ ರೀತಿ ಇರುತ್ತೆ. ಟೊಮೊಟೊ ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ. ನಾನಿಲ್ಲಿ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಹಸಿಮೆಣ್ಸಿನ್ಕಾಯಿ ಅದೆಲ್ಲ ರುಬ್ಬಿಟ್ಕೊಂಡಿದ್ದೆ ಪೇಸ್ಟ್ ಮಾಡಿ, ಅದನ್ನೇ ಹಾಕ್ತಾಯಿದ್ದೀನಿ. ಹಾಕಿದ ನಂತರ ನಾನು ಟೊಮೊಟೊನೂ ಅಷ್ಟೇ ನಾನು ರುಬ್ಬಿಟ್ಕೊಂಡಿದ್ದೆ, ಒಂದು ಮಾತ್ರ ಹಾಕಿದ್ದೆ. ನೋಡಿ ತರಕಾರಿ ಮೊದಲೇ ನೀವು ಬೇಯಿಸ್ಕೊಳ್ಳಿ, ಬೇಕು ಅಂತಂದರೆ ಈರುಳ್ಳಿ ಹಾಕಿದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ ಹಾಕ್ಕೊಳ್ಳಿ. ನಾನಿವಾಗ ಎಲ್ಲ ಹಾಕಿದ್ಮೇಲೆ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದನ್ನೆಲ್ಲ ಹಾಕಿದ್ಮೇಲೆ ಹಾಕ್ತಾಯಿದ್ದೀನಿ. ಈ ರೀತಿ ಹಾಕಿದ್ರೂ ಫ್ರೈ ಆಗುತ್ತದು. ನಾನು ನಮ್ಮ ಮನೇಲಿ ಮಾಡೋದು ಇದೇ ರೀತಿ. ನನಗೆ ಒಂದೊಂದು ಟೈಮ್ಗೆ ಯಾವ ರೀತಿ ಬರುತ್ತೋ ಆ ರೀತಿ ಮಾಡ್ತಾ ಇರ್ತೀನಿ. ಮತ್ತು ಅದಕ್ಕೆ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದ ನಂತರ ನಾನು ಅದಕ್ಕೆ ಅರಿಶಿನ ಪುಡಿ ಹಾಕ್ಕೊಳ್ತಾಯಿದ್ದೀನಿ. ನೀವು ಅರಿಶಿನ ಪುಡಿ ಮತ್ತು ಗರಂ ಮಸಾಲ ಮತ್ತು ಧನಿಯಾ ಪೌಡ್ರ್ ಹಾಕ್ಕೋತಾರೆ. ನಾನು ಅರಿಶಿನ ಪುಡಿ ಹಾಕ್ಕೊಂಡೆ, ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅರಿಶಿನ ಪುಡಿ ಹಾಕ್ಕೊಂಡ್ಮೇಲೆ ಫ್ರೈ ಮಾಡ್ಕೊಂಡಿದ್ದ ನಂತರ ಅದನ್ನು ಚೆನ್ನಾಗಿ ಕುದಿಯೋಕ್ಕೆ ಬಿಡಿ. ಒಂದು 10 ನಿಮಿಷ ಬಿಟ್ಟಾದ ನಂತರ ನಾನು ಗರಂ ಮಸಾಲ ಹಾಕ್ಕೊಳ್ತಾಯಿದ್ದೀನಿ, ತೋರಿಸ್ತಿದ್ದೀನಿ ನೋಡಿ. ಗರಂ ಮಸಾಲ ಹಾಕ್ಕೊಳ್ಳಿ. ನಾನು ಸ್ವಲ್ಪನೇ ಹಾಕೋದು, ಬೇಕೋ ಬೇಡವೋ ಅನ್ನೋಷ್ಟು ಹಾಕ್ತೀನಿ, ಯಾಕಂದ್ರೆ ನಮ್ಮ ಮನೇಲಿ ಹಸ್ಬೆಂಡ್ ತಿನ್ನೋದೇ ಇಲ್ಲ. ಅದರಿಂದ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದ ನಂತರ ಪಲಾವ್ ಮಸಾಲ ಹಾಕ್ಕೊತಾಯಿದ್ದೀನಿ. ಇಲ್ಲಿ ಧನಿಯಾ ಪೌಡರ್ ಹಾಕ್ಕೊಳ್ತಾ ಇಲ್ಲ ನಾನು. ಬೇಡ ನನಗೆ ಯಾವುದು ಇದು ಗರಂ ಮಸಾಲ ಬೇಡ, ಧನಿಯಾ ಪೌಡ್ರ್ ಬೇಡ, ಬೇರೆ ಪಲಾವ್ ಮಸಾಲ ಹಾಕ್ಕೊಳ್ತೀನಿ ಅಂದರೆ ಅದು ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ತುಂಬ ಜನ ಅದೇ ಒಂದೇ ಮಸಾಲೆ ಹಾಕಿ ಮಾಡ್ತಾರೆ. ನಾನು 2 ಹಾಕಿದ್ದೀನಿ, ಮತ್ತು ಪಲಾವ್ ಮಸಾಲ ಒಂದು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಹೋಗಬೇಕು ಅದನ್ನ. ಯಾಕಂದರೆ ಮತ್ತು ನೀವು ಇದಕ್ಕೆ ತುಪ್ಪ ಮೊಸರು ಹಾಕ್ಕೋಬೋದು. ನಾನು ಇವತ್ತು ತುಪ್ಪ ಮೊಸರು ಹಾಕಿಲ್ಲ, ನಾನು ಬೇರೆ ಅದೇ ಥರ ಪ್ಲೈನಾಗಿ ಮಾಡೋಣ ಅಂತ ಹೇಳಿ ತುಪ್ಪ ಮೊಸರು ಆ್ಯಡ್ ಮಾಡಿಲ್ಲ ನಾನು. ನೀವು ಬೇಕು ಅಂದರೆ ಮಾಡ್ಕೊಳ್ಳಿ. ಮಾಡ್ಕೊಂಡ ನಂತರ ಹಾಟ್ ವಾಟರ್ ಹಾಕಿ ಚೆನ್ನಾಗಿ ಅದನ್ನ ಕುದಿಸ್ಕೊಂಡಿದ ನಂತರ ಅಕ್ಕಿ ನೆನೆಸಿಟ್ಕೊಳ್ಳಿ. ನೀವು ಒಂದು 5 ನಿಮಿಷ ಮುಂಚೆನೇ ತೊಳೆದು ನೆನೆಸಿಟ್ಕೊಂಡಿರೋ ಅಕ್ಕಿನ ಹಾಕಿ, ಇದೆಲ್ಲ ಚೆನ್ನಾಗಿ ಕುದ್ದಾದ್ಮೇಲೆ ನೀವು ಅಕ್ಕಿ ಹಾಕ್ಕೋಬೇಕು. ಅಕ್ಕಿ ಹಾಕ್ಕೊಂಡು ಅದು ಚೆನ್ನಾಗಿ ಕುದಿಯೋವಾಗ ನೋಡಿ ಮುಚ್ಚಳ ಮುಚ್ಚಿಡಿ, ಇಟ್ಟು 3 ವಿಸಲ್ ಹಾಕ್ಸ್ಕೊಳ್ಳಿ. ಈ ಥರ ಪಲಾವ್ ರೆಡಿ ಆಗುತ್ತೆ. ತುಂಬ ಚೆನ್ನಾಗಿತ್ತು. ಮಕ್ಕಳಿಗೆ ಈ ರೀತಿ ಮಾಡಿಕೊಡೋದ್ರಿಂದ ತುಂಬ ಬೇಗನೆ ತಿಂತಾರೆ. ನಮ್ಮನೇಲಿ ತರಕಾರಿ ತಿನ್ನೋದು ಕಮ್ಮಿನೇ ಮಕ್ಕಳು. ಹಸ್ಬೆಂಡು ಪಲಾವು ಮಸಾಲೆಗಳಂದರೆ ತಿನ್ನೋದೇ ಇಲ್ಲ. ಆದರೂ ಮಾಡಬೇಕಲ್ಲ ಟಿಫನ್ ಅಂತೇಳಿ ಮಾಡಿದ್ದೀನಿ. ತುಂಬ ಚೆನ್ನಾಗಿತ್ತು ಅಂತೇಳಿ ನನ್ನ ಮಗ ಹೇಳ್ತಿದ್ದ. ಈ ರೀತಿ ನಾನು ಇವತ್ತು ಟಿಫನ್ ಮಾಡಿದ್ದೆ. ಥ್ಯಾಂಕ್ ಯು ಆಲ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.